ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆ ಜಿಲ್ಲೆಯಲ್ಲಿನ 2 ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಯಾಗದೆ ಕುಡುಕರ ಅಡ್ಡೆಯಾಗಿದ್ದವು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಇದರ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕ್ಯಾಂಟೀನ್ಗಳನ್ನು ಉದ್ಘಾಟನೆಗೊಳಿಸಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಕುಡುಕರ ಅಡ್ಡೆಯಾದ ಇಂದಿರಾ ಕ್ಯಾಂಟೀನ್. ರಿಪಬ್ಲಿಕ್ ವರದಿ ಬಳಿಕ ಎಚ್ಚೆತ್ತ ಅಧಿಕಾರಿಗಳು. ಇಂದಿರಾ ಕ್ಯಾಂಟೀನ್ ಸಿಎಂ ಸಿದ್ದರಾಮಯ್ಯನವರ ಕನಸಿನ ಯೋಜನೆ, ಬಡವರಿಗಾಗಿ ತಂದ ಯೋಜನೆ. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಶಿವಮೊಗ್ಗದ ವಿದ್ಯಾನಗರ ಹಾಗೂ ವಿಜಯನಗರದಲ್ಲಿ ನಿರ್ಮಿಸಿದಂತಹ 2 ಇಂದಿರಾ ಕ್ಯಾಂಟೀನ್ಗಳು ಕುಡುಕರ ಅಡ್ಡೆಯಾಗಿದ್ದು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರ ಮಾಡುವ ಮೂಲಕ ಅಧಿಕಾರಿಗಳನ್ನ ಎಚ್ಚರಿಸಿತ್ತು. ಬಳಿಕ 2 ಕ್ಯಾಂಟೀನ್ಗಳನ್ನು ಸ್ವಚ್ಛಗೊಳಿಸಿ 4-5 ತಿಂಗಳು ಉದ್ಘಾಟಿಸದೆ ಹಾಗೆ ಬಿಟ್ಟಿದ್ರು. ಆದರೆ ಮತ್ತೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಕೊನೆಗೂ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ. ವಿದ್ಯಾನಗರ ಹಾಗೂ ವಿಜಯನಗರದಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಉದ್ಘಾಟಿಸಿದ್ದಾರೆ. ಸರ್ಕಾರದ ಯೋಜನೆಯನ್ನ ಜನಸಾಮಾನ್ಯರಿಗೆ ಒದಗಿಸಿ ಅಂತ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನೋಡಿ, ಅದನ್ನ ಶ್ರೀಪತಿ ನೀವು ಫಾಲೋಅಪ್ ಮಾಡಿ ಅಪ್ಡೇಟ್ ಮಾಡಿ ಅದು ಮುಗಿಸ್ಬಿಡೋಣ. ಯಾಕೆಂದರೆ ಬಡವರಿಗೆ ಅದು ಹೋಗ್ಬೇಕು. ಇಲ್ಲಾಂದರೆ ಕಾರ್ಯಕ್ರಮ ಅನೌನ್ಸ್ ಮಾಡಿ ನೀವು ಇಲ್ಲಿ ಉದ್ಘಾಟನೆ ಮಾಡಿ ಅಲ್ಲಿ ಉದ್ಘಾಟನೆ ಮಾಡಲಿಲ್ಲ ಅಂದರೆ ಸರ್ಕಾರದ ತಪ್ಪುಗಳಾಗ್ಬಿಡ್ತಾವೆ. ಅದು ಆಗಬಾರ್ದು. ಅದನ್ನು ವಿಶೇಷವಾಗಿ ಹೊಳೆಹೊನ್ನೂರು ಸೇರಿಸಿ ನೀವು ಆನವಟ್ಟಿ, ನನ್ನ ಕ್ಷೇತ್ರದಲ್ಲೂ ಒಂದಿದೆ, ಅದು ಆನವಟ್ಟಿಯಲ್ಲಿ ಒಂದು ಕಡೆಗೆ ಮಾಡಿದ್ರು. ನಾನೇ ಏನು ಮಾಡಿದೆ, ಇಲ್ಲಿ ಜನರು ಬರೋಲ್ಲ ಜಾಸ್ತಿ, ದಯವಿಟ್ಟು ನೀವು ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅಂತ. ಅದು ನನ್ನಿಂದ ತೊಂದರೆ ಆಯಿತು. ಆದರೆ ಇಷ್ಟು ದಿವಸ ಆಗಬಾರ್ದಾಗಿತ್ತು, ಇಷ್ಟೊತ್ತಿಗೆ ಆಗಬೇಕು. ಯಾಕೆಂದರೆ ಹಾಸ್ಪಿಟ್ಲು ಗ್ರಾಮ ಪಂಚಾಯತಿ ಆವರಣದೊಳಗೆ ಆದರೆ ಅಲ್ಲಿ ಜನರು ಜಾಸ್ತಿ ಬರ್ತಾರೆ. ಔಟ್ಸೈಡ್ ವರ್ಕ್ ನೋಡಿ, ಅದನ್ನು ಏನಾದ್ರು ಮಾಡಿದರೆ ಬೇಗ ಮಾಡಿ ಎತ್ತಲಾಗ ಮಾಡೋಣ. 2 ಇಂದಿರಾ ಕ್ಯಾಂಟೀನ್ಗಳು ಉದ್ಘಾಟನೆಗೊಂಡು ಜನಸಾಮಾನ್ಯರಿಗೆ ಮುಕ್ತವಾಗಿವೆ. ಅಧಿಕಾರಿಗಳನ್ನು ಎಚ್ಚರಿಸಿದಂತಹ ರಿಪಬ್ಲಿಕ್ ಕನ್ನಡಕ್ಕೆ ಸಾರ್ವಜನಿಕರು ಧನ್ಯವಾದ ಸಲ್ಲಿಸಿದ್ದಾರೆ. ಈ ಹಿಂದೆ ಇಂದಿರಾ ಕ್ಯಾಂಟೀನ್ ಭಾಳ ದುಸ್ಥಿತಿಯಲ್ಲಿರೋದನ್ನು ರಿಪಬ್ಲಿಕ್ ಕನ್ನಡ TV ಮಾಧ್ಯಮದಿಂದ ಎಲ್ಲರ ಉದ್ಘಾಟನೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಅಧಿಕಾರಿಗಳ ಗಮನಕ್ಕೆ ತಂದು ಇವತ್ತಿನ ದಿನ ಇಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿಗಳಾದಂಥ ಮಧು ಬಂಗಾರಪ್ಪನವರು ಮತ್ತು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಬಂದು ಈ ಒಂದು ಇಂದಿರಾ ಕ್ಯಾಂಟೀನನ್ನು ಓಪನ್ ಮಾಡಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆಲ್ಲರಿಗೂ ಕೂಡ ಖುಷಿ ಇದೆ. ಸದ್ಯ 2 ಇಂದಿರಾ ಕ್ಯಾಂಟೀನ್ಗಳು ಲೋಕಾರ್ಪಣೆಗೊಂಡಿವೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ವಿಮಾನಾಯಕ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆ ಜಿಲ್ಲೆಯಲ್ಲಿನ 2 ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಯಾಗದೆ ಕುಡುಕರ ಅಡ್ಡೆಯಾಗಿದ್ದವು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಇದರ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕ್ಯಾಂಟೀನ್ಗಳನ್ನು ಉದ್ಘಾಟನೆಗೊಳಿಸಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಕುಡುಕರ ಅಡ್ಡೆಯಾದ ಇಂದಿರಾ ಕ್ಯಾಂಟೀನ್. ರಿಪಬ್ಲಿಕ್ ವರದಿ ಬಳಿಕ ಎಚ್ಚೆತ್ತ ಅಧಿಕಾರಿಗಳು. ಇಂದಿರಾ ಕ್ಯಾಂಟೀನ್ ಸಿಎಂ ಸಿದ್ದರಾಮಯ್ಯನವರ ಕನಸಿನ ಯೋಜನೆ, ಬಡವರಿಗಾಗಿ ತಂದ ಯೋಜನೆ. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಶಿವಮೊಗ್ಗದ ವಿದ್ಯಾನಗರ ಹಾಗೂ ವಿಜಯನಗರದಲ್ಲಿ ನಿರ್ಮಿಸಿದಂತಹ 2 ಇಂದಿರಾ ಕ್ಯಾಂಟೀನ್ಗಳು ಕುಡುಕರ ಅಡ್ಡೆಯಾಗಿದ್ದು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರ ಮಾಡುವ ಮೂಲಕ ಅಧಿಕಾರಿಗಳನ್ನ ಎಚ್ಚರಿಸಿತ್ತು. ಬಳಿಕ 2 ಕ್ಯಾಂಟೀನ್ಗಳನ್ನು ಸ್ವಚ್ಛಗೊಳಿಸಿ 4-5 ತಿಂಗಳು ಉದ್ಘಾಟಿಸದೆ ಹಾಗೆ ಬಿಟ್ಟಿದ್ರು. ಆದರೆ ಮತ್ತೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಕೊನೆಗೂ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ. ವಿದ್ಯಾನಗರ ಹಾಗೂ ವಿಜಯನಗರದಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಉದ್ಘಾಟಿಸಿದ್ದಾರೆ. ಸರ್ಕಾರದ ಯೋಜನೆಯನ್ನ ಜನಸಾಮಾನ್ಯರಿಗೆ ಒದಗಿಸಿ ಅಂತ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನೋಡಿ, ಅದನ್ನ ಶ್ರೀಪತಿ ನೀವು ಫಾಲೋಅಪ್ ಮಾಡಿ ಅಪ್ಡೇಟ್ ಮಾಡಿ ಅದು ಮುಗಿಸ್ಬಿಡೋಣ. ಯಾಕೆಂದರೆ ಬಡವರಿಗೆ ಅದು ಹೋಗ್ಬೇಕು. ಇಲ್ಲಾಂದರೆ ಕಾರ್ಯಕ್ರಮ ಅನೌನ್ಸ್ ಮಾಡಿ ನೀವು ಇಲ್ಲಿ ಉದ್ಘಾಟನೆ ಮಾಡಿ ಅಲ್ಲಿ ಉದ್ಘಾಟನೆ ಮಾಡಲಿಲ್ಲ ಅಂದರೆ ಸರ್ಕಾರದ ತಪ್ಪುಗಳಾಗ್ಬಿಡ್ತಾವೆ. ಅದು ಆಗಬಾರ್ದು. ಅದನ್ನು ವಿಶೇಷವಾಗಿ ಹೊಳೆಹೊನ್ನೂರು ಸೇರಿಸಿ ನೀವು ಆನವಟ್ಟಿ, ನನ್ನ ಕ್ಷೇತ್ರದಲ್ಲೂ ಒಂದಿದೆ, ಅದು ಆನವಟ್ಟಿಯಲ್ಲಿ ಒಂದು ಕಡೆಗೆ ಮಾಡಿದ್ರು. ನಾನೇ ಏನು ಮಾಡಿದೆ, ಇಲ್ಲಿ ಜನರು ಬರೋಲ್ಲ ಜಾಸ್ತಿ, ದಯವಿಟ್ಟು ನೀವು ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅಂತ. ಅದು ನನ್ನಿಂದ ತೊಂದರೆ ಆಯಿತು. ಆದರೆ ಇಷ್ಟು ದಿವಸ ಆಗಬಾರ್ದಾಗಿತ್ತು, ಇಷ್ಟೊತ್ತಿಗೆ ಆಗಬೇಕು. ಯಾಕೆಂದರೆ ಹಾಸ್ಪಿಟ್ಲು ಗ್ರಾಮ ಪಂಚಾಯತಿ ಆವರಣದೊಳಗೆ ಆದರೆ ಅಲ್ಲಿ ಜನರು ಜಾಸ್ತಿ ಬರ್ತಾರೆ. ಔಟ್ಸೈಡ್ ವರ್ಕ್ ನೋಡಿ, ಅದನ್ನು ಏನಾದ್ರು ಮಾಡಿದರೆ ಬೇಗ ಮಾಡಿ ಎತ್ತಲಾಗ ಮಾಡೋಣ. 2 ಇಂದಿರಾ ಕ್ಯಾಂಟೀನ್ಗಳು ಉದ್ಘಾಟನೆಗೊಂಡು ಜನಸಾಮಾನ್ಯರಿಗೆ ಮುಕ್ತವಾಗಿವೆ. ಅಧಿಕಾರಿಗಳನ್ನು ಎಚ್ಚರಿಸಿದಂತಹ ರಿಪಬ್ಲಿಕ್ ಕನ್ನಡಕ್ಕೆ ಸಾರ್ವಜನಿಕರು ಧನ್ಯವಾದ ಸಲ್ಲಿಸಿದ್ದಾರೆ. ಈ ಹಿಂದೆ ಇಂದಿರಾ ಕ್ಯಾಂಟೀನ್ ಭಾಳ ದುಸ್ಥಿತಿಯಲ್ಲಿರೋದನ್ನು ರಿಪಬ್ಲಿಕ್ ಕನ್ನಡ TV ಮಾಧ್ಯಮದಿಂದ ಎಲ್ಲರ ಉದ್ಘಾಟನೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಅಧಿಕಾರಿಗಳ ಗಮನಕ್ಕೆ ತಂದು ಇವತ್ತಿನ ದಿನ
ಇಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿಗಳಾದಂಥ ಮಧು ಬಂಗಾರಪ್ಪನವರು ಮತ್ತು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಬಂದು ಈ ಒಂದು ಇಂದಿರಾ ಕ್ಯಾಂಟೀನನ್ನು ಓಪನ್ ಮಾಡಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆಲ್ಲರಿಗೂ ಕೂಡ ಖುಷಿ ಇದೆ. ಸದ್ಯ 2 ಇಂದಿರಾ ಕ್ಯಾಂಟೀನ್ಗಳು ಲೋಕಾರ್ಪಣೆಗೊಂಡಿವೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ವಿಮಾನಾಯಕ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆ ಜಿಲ್ಲೆಯಲ್ಲಿನ 2 ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಯಾಗದೆ ಕುಡುಕರ ಅಡ್ಡೆಯಾಗಿದ್ದು, ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಇದರ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕ್ಯಾಂಟೀನ್ಗಳನ್ನು ಉದ್ಘಾಟನೆಗೊಳಿಸಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಕುಡುಕರ ಅಡ್ಡೆಯಾದ ಇಂದಿರಾ ಕ್ಯಾಂಟೀನ್. ರಿಪಬ್ಲಿಕ್ ವರದಿ ಬಳಿಕ ಎಚ್ಚೆತ್ತ ಅಧಿಕಾರಿಗಳು. ಇಂದಿರಾ ಕ್ಯಾಂಟೀನ್ ಸಿಎಂ ಸಿದ್ದರಾಮಯ್ಯನವರ ಕನಸಿನ ಯೋಜನೆ, ಬಡವರಿಗಾಗಿ ತಂದ ಯೋಜನೆ. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಶಿವಮೊಗ್ಗದ ವಿದ್ಯಾನಗರ ಹಾಗೂ ವಿಜಯನಗರದಲ್ಲಿ ನಿರ್ಮಿಸಿದಂತಹ 2 ಇಂದಿರಾ ಕ್ಯಾಂಟೀನ್ಗಳು ಕುಡುಕರ ಅಡ್ಡೆಯಾಗಿದ್ದು, ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರ ಮಾಡುವ ಮೂಲಕ ಅಧಿಕಾರಿಗಳನ್ನ ಎಚ್ಚರಿಸಿತ್ತು. ಬಳಿಕ 2 ಕ್ಯಾಂಟೀನ್ಗಳನ್ನು ಸ್ವಚ್ಛಗೊಳಿಸಿ 4-5 ತಿಂಗಳು ಉದ್ಘಾಟಿಸದೆ ಹಾಗೆ ಬಿಟ್ಟಿದ್ರು. ಆದರೆ ಮತ್ತೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಕೊನೆಗೂ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ. ವಿದ್ಯಾನಗರ ಹಾಗೂ ವಿಜಯನಗರದಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಉದ್ಘಾಟಿಸಿದ್ದಾರೆ. ಸರ್ಕಾರದ ಯೋಜನೆಯನ್ನ ಜನಸಾಮಾನ್ಯರಿಗೆ ಒದಗಿಸಿ ಅಂತ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನೋಡಿ, ಅದನ್ನ ಶ್ರೀಪತಿ ನೀವು ಫಾಲೋಅಪ್ ಮಾಡಿ ಅಪ್ಡೇಟ್ ಮಾಡಿ ಅದು ಮುಗಿಸ್ಬಿಡೋಣ. ಯಾಕೆಂದರೆ ಬಡವರಿಗೆ ಅದು ಹೋಗ್ಬೇಕು. ಇಲ್ಲಾಂದರೆ ಕಾರ್ಯಕ್ರಮ ಅನೌನ್ಸ್ ಮಾಡಿ ನೀವಿಲ್ಲಿ ಉದ್ಘಾಟನೆ ಮಾಡಿ ಅಲ್ಲಿ ಉದ್ಘಾಟನೆ ಮಾಡಲಿಲ್ಲ ಅಂದರೆ ಸರ್ಕಾರದ ತಪ್ಪುಗಳಾಗ್ಬಿಡ್ತಾವೆ. ಅದು ಆಗಬಾರ್ದು. ಅದನ್ನು ವಿಶೇಷವಾಗಿ ಹೊಳೆಹೊನ್ನೂರು ಸೇರಿಸಿ ನೀವು ಆನವಟ್ಟಿ, ನನ್ನ ಕ್ಷೇತ್ರದಲ್ಲೂ ಒಂದಿದೆ, ಅದು ಆನವಟ್ಟಿಯಲ್ಲಿ ಒಂದು ಕಡೆಗೆ ಮಾಡಿದ್ರು. ನಾನೇ ಏನು ಮಾಡಿದೆ, ಇಲ್ಲಿ ಜನರು ಬರೋಲ್ಲ ಜಾಸ್ತಿ, ದಯವಿಟ್ಟು ನೀವು ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅಂತ. ಅದು ನನ್ನಿಂದ ತೊಂದರೆ ಆಯಿತು. ಆದರೆ ಇಷ್ಟು ದಿವಸ ಆಗಬಾರ್ದಾಗಿತ್ತು, ಇಷ್ಟೊತ್ತಿಗೆ ಆಗಬೇಕು. ಯಾಕೆಂದರೆ ಹಾಸ್ಪಿಟ್ಲು ಗ್ರಾಮ ಪಂಚಾಯತಿ ಆವರಣದೊಳಗೆ ಆದರೆ ಅಲ್ಲಿ ಜನರು ಜಾಸ್ತಿ ಬರ್ತಾರೆ. ಔಟ್ಸೈಡ್ ವರ್ಕ್ ನೋಡಿ, ಅದನ್ನು ಏನಾದ್ರು ಮಾಡಿದರೆ ಬೇಗ ಮಾಡಿ ಅತ್ಲಾಗ ಅದು ಮಾಡೋಣ. 2 ಇಂದಿರಾ ಕ್ಯಾಂಟೀನ್ಗಳು ಉದ್ಘಾಟನೆಗೊಂಡು ಜನಸಾಮಾನ್ಯರಿಗೆ ಮುಕ್ತವಾಗಿವೆ. ಅಧಿಕಾರಿಗಳನ್ನು ಎಚ್ಚರಿಸಿದಂತಹ ರಿಪಬ್ಲಿಕ್ ಕನ್ನಡಕ್ಕೆ ಸಾರ್ವಜನಿಕರು ಧನ್ಯವಾದ ಸಲ್ಲಿಸಿದ್ದಾರೆ. ಈ ಹಿಂದೆ ಇಂದಿರಾ ಕ್ಯಾಂಟೀನ್ ಭಾಳ ದುಸ್ಥಿತಿಯಲ್ಲಿರೋದನ್ನು ರಿಪಬ್ಲಿಕ್ ಕನ್ನಡ TV ಮಾಧ್ಯಮದಿಂದ ಎಲ್ಲರ ಉದ್ಘಾಟನೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಅಧಿಕಾರಿಗಳ ಗಮನಕ್ಕೆ ತಂದು ಇವತ್ತಿನ ದಿನ ಇಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿಗಳಾದಂಥ ಮಧು ಬಂಗಾರಪ್ಪನವರು ಮತ್ತು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಬಂದು ಈ ಒಂದು ಇಂದಿರಾ ಕ್ಯಾಂಟೀನನ್ನು ಓಪನ್ ಮಾಡಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆಲ್ಲರಿಗೂ ಕೂಡ ಖುಷಿ ಇದೆ. ಸದ್ಯ 2 ಇಂದಿರಾ ಕ್ಯಾಂಟೀನ್ಗಳು ಲೋಕಾರ್ಪಣೆಗೊಂಡಿವೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ವಿಮಾನಾಯಕ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.